ಈ ಕಿರಾತಕರ ಕೈಗೆ ಸಿಕ್ಕಿ ಬೂದಿಯಾದವ. ನಿನ್ನೆ ರಾತ್ರಿ ಬಾಲಕನ ಶವವೊಂದು ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಬನ್ನೇರುಘಟ್ಟದ ಕಗಲೀಪುರ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಬಾಡಿ ಪತ್ತೆಯಾದ್ಮೇಲೆ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿದ್ರು. ಈ ವೇಳೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ದಾಖಲಾಗಿದ್ದನ್ನ ಪರಿಶೀಲಿಸಿದಾಗ ಅದೇ ಹುಡುಗನ ಶವ ಅನ್ನೋದು ಪತ್ತೆಯಾಗಿತ್ತು. ಬುಧವಾರ ಶಾಲೆ ಮುಗಿಸಿ ಮನೆಗೆ ಬಂದಿದ್ದ ನಿಶ್ಚಿತ್ ಟ್ಯೂಷನ್ಗೆ ಅಂತ ಹೋಗಿದ್ದ. ಟ್ಯೂಷನ್ ಮುಗಿಸಿ ಸೈಕಲ್ನಲ್ಲಿ ಬರುವಾಗ ಯಾರೋ ಕಿಡಿಗೇಡಿಗಳು ಅಪಹರಣ ಮಾಡ್ಕೊಂಡು ಹೋಗಿದ್ರು. ರಾತ್ರಿ 8 ಗಂಟೆ ಆದ್ರೂ ಮನೆಗೆ ಮಗ ವಾಪಸ್ ಬಾರದೇ ಇದ್ದಾಗ ಕುಟುಂಬಸ್ಥರು ಹುಳಿಮಾವು ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ರು. ಬೈಕ್ನಲ್ಲಿ ಕೂರಿಸಿಕೊಂಡು ಹೋದ್ರು ಅನ್ನೋ ಮಾಹಿತಿ ಸಿಕ್ಮೇಲೂ ಪೊಲೀಸರದ್ದು ಅದೇ ನಿರ್ಲಕ್ಷ್ಯ. ಕೇಳಿದಾಗ ಅವ್ರು ಯಾರೋ ಬೈಕಲ್ಲಿ ಕೂರಿಸ್ಕೊಂಡು ಹೋದ್ರು ಅಂತ ಹೇಳಿದ್ರು. ಸೊ ನಾವು ಇಮಿಡಿಯೇಟ್ಲಿ ಹುಳಿಮಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. 8:30ಗೆ ಹುಳಿಮಾವು ಪೊಲೀಸ್ ಸ್ಟೇಷನ್ ಹೋಗಿ FIR ಗೆ ರೆಡಿ ಮಾಡ್ತಾ ಇದ್ವಿ. FIR ರೆಡಿ ಮಾಡಿಸಿದ್ವಿ. ಈ ತರ ಮಿಸ್ಸಿಂಗ್ ಕೇಸ್ ಆಗಿದೆ, ಯಾರೋ ಕೂರಿಸ್ಕೊಂಡು ಬೈಕಲ್ಲಿ ಹೋಗಿದ್ದಾರೆ ಅಂತ. ಹುಳಿಮಾವು ಪೊಲೀಸರು FIR ರಿಜಿಸ್ಟರ್ ಮಾಡಿದ್ರು. ನಾಪತ್ತೆ ಕೇಸ್ ದಾಖಲಾಗ್ತಿದ್ದ ಹಾಗೆ ಪೊಲೀಸರು ಸ್ವಲ್ಪ ಆಕ್ಟಿವ್ ಆಗಿದ್ರು. ಆರೋಪಿಗಳನ್ನ ಪತ್ತೆ ಮಾಡುವುದು ದೊಡ್ಡ ವಿಚಾರವೇನೂ ಆಗಿರಲಿಲ್ಲ. ಕಿಡ್ನಾಪ್ ಆದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಆರೋಪಿಗಳು ಮಕಾಂ ಹೂಡಿದ್ರು. ಆದ್ರೆ ಪೊಲೀಸರು ಸ್ವಲ್ಪ ತಡ ಮಾಡಿದಂತೆ ಕಾಣ್ತಿದೆ. ಪರಿಣಾಮ ಇದ್ದೊಬ್ಬ ಮಗನ ಕಳ್ಕೊಂಡು ಪೋಷಕರ ದುಸ್ಥಿತಿ ಹೇಳತೀರದು. ಅಷ್ಟೇ ಅಲ್ಲದೆ ಪೊಲೀಸರು ಹಾಗೂ ಬಿಬಿಎಂಪಿ ಸಿಸಿಟಿವಿ ಕ್ಯಾಮೆರಾಗಳ ನಿರ್ವಹಣೆ ಮಾಡದಿರುವುದೇ ಈ ಸಾವಿಗೆ ನೇರ ಕಾರಣ ಅಂತ ಜನ ದೂರುತ್ತಿದ್ದಾರೆ. ಪ್ರತಿಷ್ಠಿತ ಖಾಸಗಿ ಕಾಲೇಜು ಪ್ರೊಫೆಸರ್ ಪುತ್ರನ ಕಗ್ಗೊಲೆ. 5 ಲಕ್ಷ ಹಣ ಹಿಡ್ಕೊಂಡು ಸುತ್ತಾಡಿದ್ರೂ ಸಿಗದ ಬಾಲಕ. ಬುಧವಾರ ಸಂಜೆ ಕಿಡ್ನಾಪ್ ಮಾಡಿದ ದುರುಳರು ಅಂದು ರಾತ್ರಿಯೇ ಕೊಲೆ ಮಾಡಿದ್ರು. ಕೊಂದ ಬಳಿಕವೇ ಪೋಷಕರ ಜೊತೆಗೆ ಸಂಪರ್ಕ ಸಾಧಿಸಿದ ಕೊಲೆಗಡುಕರು ನಿಮ್ಮ ಮಗ ನಮ್ಮ ಜೊತೆಗಿದ್ದಾನೆ, 5 ಲಕ್ಷ ಕ್ಯಾಶ್ ಕೊಟ್ರೆ ಜೀವಂತ ಕಳುಹಿಸ್ತೇವೆ ಅಂತ ಹಿಂದಿಯಲ್ಲಿ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ದಾರೆ. ಆಗ ಎಚ್ಚೆತ್ತುಕೊಂಡ ಪೊಲೀಸರು ಹಳೆ ಸಿನಿಮಾ ಸ್ಟೈಲ್ ನಲ್ಲಿ ಆರೋಪಿಗಳನ್ನ ಟ್ರ್ಯಾಕ್ ಮಾಡಲು ಮುಂದಾಗಿದ್ದಾರೆ. ಯಲಚೇನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬನ್ನಿ ಅಂದಾಗ ಸಿವಿಲ್ ಡ್ರೆಸ್ ನಲ್ಲಿ ಪೊಲೀಸ್ ಜೊತೆ ಮಾಡಿ ಕಳಿಸಿದ್ರಂತೆ. ಆ ಬಳಿಕ ಪೊಲೀಸ್ ಜೊತೆಗೆ ಬಾರದೆ ವೇಗ ಮಾಲ್ ಬಳಿ ಒಬ್ಬರೇ ಬಂದು ಡಸ್ಟ್ಬಿನ್ ನಲ್ಲಿ ಹಣ ಹಾಕಿ ಹೋಗುವಂತೆ ಸೂಚಿಸಿದ್ರಂತೆ. ಅದರಂತೆ ಹಣ ಹಾಕಿ ಬರೋ ಅಷ್ಟರಲ್ಲಿ ಕೊಲೆ ಮಾಡಿದ್ದ ವಿಚಾರ ಪೊಲೀಸ್ ಠಾಣೆ ಮುಟ್ಟಿತ್ತು. ಬಾಲಕನ ತಾಯಿ ಜೊತೆಗೆ ಕಿಡ್ನಾಪರ್ಸ್ ಲಿಂಕ್. ಫೋನ್ ನಂಬರ್ ಪಡ್ಕೊಂಡು ಮಾಡಿದ್ದ ಪ್ಲಾನ್. ಅರಕೆರೆಯ ಶಾಂತಿನಿಕೇತನ ಬಡಾವಣೆಯಿಂದ ಕಿಡ್ನಾಪ್ ಮಾಡಿದ್ದ ಗುರುಮೂರ್ತಿ ಬಾಲಕ ನಿಶ್ಚಿತ ತಾಯಿಗೆ ಪರಿಚಯ ಅನ್ನೋ ವಿಚಾರ ಗೊತ್ತಾಗಿದೆ. ಡ್ರೈವ್ ಯು ಆಪ್ನಲ್ಲಿ ಕಾರ್ ಬುಕ್ ಮಾಡಿದ್ದ ನಿಶ್ಚಿತ ತಾಯಿಗೆ ಚಾಲಕ ಗುರುಮೂರ್ತಿ ನಂಬರ್ ಕೊಟ್ಟು ಅವಶ್ಯಕತೆ ಇದ್ದಾಗ ನೇರವಾಗಿ ಫೋನ್ ಮಾಡಿ ಅಂತ ಹೇಳಿದ್ದ. ಇದೇ ರೀತಿ 1-2 ಬಾರಿ ಕಾರು ಚಾಲಕನಾಗಿಯೂ ಕೆಲಸಕ್ಕೆ ಬಂದಿದ್ದ. ಇದೇ ಪರಿಚಯದ ಮೇಲೆ ಬಾಲಕನ ಕಿಡ್ನಾಪ್ ಮಾಡಿರೋ ಆರೋಪಿ ಹುಡುಗನನ್ನ ಸಾಯಿಸಿದ ಬಳಿಕ ಹಣ ಪಡ್ಕೊಂಡು ಎಸ್ಕೇಪ್ ಆಗಲು ಸಂಚು ಮಾಡಿದ್ದ. ಆದ್ರೆ ಅಷ್ಟರಲ್ಲಿ ಪೊಲೀಸರು ಟ್ರ್ಯಾಕ್ ಮಾಡಿ ಗುಂಡು ಹಾರಿಸಿ ಬಂಧಿಸಿದ.